ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತನಂದ್ರೆ ರೀ, ಖಾರಿಗೆ ಮಸಾಲೆ ಹೆಂಗೆ ಹಾಕೋದು ತೋರಿಸ್ತೀನಿ ನೋಡಿರಿ. ಕೊಬ್ಬರಿ, ಕೊತ್ತಂಬರಿ ಇವೆಲ್ಲ ಮಸಾಲೆ, ಶುಂಠಿ, ಕರಿಬೇವು ಎಲ್ಲನೂ ಸೋಸಿಟ್ಕೊಂಡು ಮಸಾಲೆಯಲ್ಲಿ ಹುರಿಯಾತೀನಿ ನೋಡಿರಿ. ಹಿಂಗೆ ಎಣ್ಣೆ ಹಾಕಿ ಎಲ್ಲ ಮಸಾಲೆ ಇತ್ತಿರಾಗ ಚಕ್ಕೆ, ಲವಂಗ, ಮೆಣಸಿನ್ಕಾಳು, ಚಕ್ರ ಮಗ್ಗಿ ಏನೇನು ಖಾರಿಗೆ ಹಾಕೋ ಮಸಾಲೆ ಬರ್ತಾವೆ ನೋಡಿರಿ, ಎಲ್ಲನೂ ಹಾಕಿದ್ರಾಗ ಹುರ್ಕೊಳತ್ತಾನ ನೋಡಿರಿ. ಹಿಂಗೆ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ. ಹಿಂಗೆ ಸ್ವಲ್ಪ ಕೆಂಪಾಗೋ ಮಟ ಸಣ್ಣ ಉರಿ ಇಟ್ಟು ಹುರ್ಕೋಬೇಕ್ರಿ. ಕೊಬ್ಬರಿ ನೋಡಿರಿ, ಒಂದು ಅರ್ಧ ಕೆಜಿ ಇಟ್ಟು ತೊಗೊಂಡಿನಿ ನಾನು. ಇದನ್ನು ಎಣ್ಣೆ ಹಾಕಿ ಒಣ ಕೊಬ್ಬರಿ ಇರಬೇಕು, ಎಣ್ಣೆ ಹಚ್ಚಿ ಹಿಂಗೆ ಹುರ್ಕೋಬೇಕ್ರಿ. ಇಷ್ಟು ಖಾರ ತೊಗೊಂಡಿನಿ ರೀ ನಾನು. ಒಂದು 1.5 ಕೆಜಿ ಇಟ್ಟು ಅಥವಾ 2 ಕೆಜಿ ಆಕೈತಿ. ಹಿಂಗೆ ಹುರ್ಕೋಬೇಕು ಕೊಬ್ಬರಿ ಇದೆಲ್ಲ. ಇದು ಹಸಿ ಶುಂಠಿ ಅದನ್ನು ಹುರ್ಕೊಂಡನು, ಕರಿಬೇವು ಕೊತ್ತಂಬರಿನೂ ಹುರ್ಕೊಂಡಿನಿ ರೀ. ಇದನ್ನೆಲ್ಲ ಮಿಕ್ಸರ್ದಾಗ ಪುಡಿ ಮಾಡಿ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಈ ಮಸಾಲೆ ನೋಡಿರಿ, ಎಲ್ಲ ಮಸಾಲೆ ಐತಿ ಇದ್ರಾಗ. ಹವಿಜ್ ಕಾಳು, ಚಕ್ರ ಮಗ್ಗಿ, ಚಕ್ಕೆ, ಮೆಣಸಿನ್ಕಾಳು, ಖಾರಿಗೆ ಹಾಕೋ ಏನೇನು ಮಸಾಲೆ ಬರ್ತಾವೆ ನೋಡಿರಿ, ಅವೆಲ್ಲ ಇದ್ರಾಗ ಹಾಕಿ ಈಗ ತಣ್ಣಗಾಗೈತಿ. ರುಬ್ಬಿ ಅದ್ರಾಗ ಬೆಳ್ಳುಳ್ಳಿ ಎಲ್ಲನೂ ರುಬ್ಬಿ ಹಾಕೋದ್ರಿ ಇದ್ರಾಗ ನೋಡಿರಿ. ಎಲ್ಲ ರುಬ್ಬಿ ಹಾಕಿ ಹಿಂಗೆ ಖಾರನೊಳಗೆ ಮಿಕ್ಸ್ ಮಾಡಿ ಕಲ್ಸಾಕತ್ತೀನಿ ನೋಡಿರಿ. ಮೊದಲು ಹಿಂಗೆ ಚಮಚದ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆ ನಂತರ ಕೈಲಿ ಎಲ್ಲ ಕಿಮಿಚ್ ಹಿಂಗೆ ಕಲಿಸಿ ಕುಡಿಸ್ಬೇಕ್ರಿ ಅದನ್ನು. ಅಂದ್ರೆ ಸರಿಯಾಗಿ ಹತ್ತೈತೆ ರೀ. ಹಿಂಗೆ ನೋಡಿರಿ, ಈಗ ನೋಡಿರಿ ಸರಿಯಾಗೆಲ್ಲ ಹಿಂಗೆ ಕೈಲಿ ಎಲ್ಲ ಮಿಕ್ಸ್ ಮಾಡಿ ಖಾರ ಮಸಾಲೆ ಕುಡ್ಸಿನು. ಈಗ ಒಂದು ಕಲ್ಲಗಡಿಗೆಗೆ ಹಾಕಿ ತುಂಬಿಡ್ತೀನಿ ರೀ ಅದನ್ನು. ನಾ ಮಾಡಿದ್ದು ನಿಮಗೂ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.